ಲಾಕ್ ಮಾಡ್ಸಾಳ ಬಾ. ಹೋಗನ್ ಬಾ. ಲಾಕ್ ಆಗೈತೆ ಬರಲ್ಲ ಬಾ. ಇನ್ನು ಎಷ್ಟೇ ನಾವಿನ್ನೇನು ಮಾಡಿದ್ರು ಬರಲ್ಲ. ಇನ್ನು ಹೊಸ ATM ತಗೋಬೇಕು. ತಗೊಂತಾರೆ ಅವಾಗ ಬೇಕಾದ್ರೆ ಇನ್ನೊಂದ್ಸತಿಗೆ ಏನೋ ಮಾಡೋಕ್ಕಾಗುತ್ತೆ ಬಾ. ಇನ್ನೊಂದ್ಸತಿಗೆ ಹಿಂಗೆ ಮಾಡೋಕ್ಕಾಗುತ್ತೆ. ಹೊಸದಿಗೆ ಬರಲ್ಲ. ಇವಾಗ ಬಾ. ಇನ್ನೊಬ್ರು ಯಾರೋ ಬಂದು ನಿಂತ್ಕೊಂಡವ್ರಿ. ಅವ್ರು ಮಾಡ್ಕೊಂಬ್ಲತ್. ಬಾ ಬಾ ಮತ್ತೆ ಬಿಡಿಸೆ ಬಿಡಿಸು. ಪುಕ್ಸಟದ್ ಸಿಕ್ಕೈತೆ ಬಿಡಿಸೆ. ATM ಲಾಕ್ ಆಗೈತೆ ಅಂತ ಯಾಕೆ ಹೋಗ್ತೀಯ? ಬಿಡಿಸು. ಮತ್ತೆ ಮತ್ತೆ ಬಿಡಿಸು ದುಡ್ಡ. ಯಾಕೆ ಸುಮ್ಮನೆ ಅದೇ? ಬಿಡಿಸು ದುಡ್ಡು ಬಿಡಿಸು. ಅದ ಶೌರ್ಯ ಯಾಕೆ ಯಾಕೆ ಶೌರ್ಯಣ್ಣ ಯಾಕೆ ಅಣ್ಣ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಾವು ಬಿಡಿಸ್ಕೊಂಡು ಹೋಗ್ಬೇಕಾಯ್ತು, ಅದಕ್ಕೆ ಬಂದ್ವಿ. ಮುಚ್ಚ ಬಾಯಿ. ನಾನು ಹೆಂಡತಿ ATM ಕತ್ಕೊಂಬಂದು ಏನು ನಾಟಕ ಆಡ್ತಾ ಇದ್ದೀರಾ? ರೆಡ್ ಹ್ಯಾಂಡ ಸಿಗೇ ಬಿದ್ರಲ್ಲ, ಅದಕ್ಕೆ ಇವಾಗ ಆಶ್ಚರ್ಯ ಆಗ್ತಾಯ್ತಾ? ಹೊರಗೆ ಬರ್ರಿ, ಹೊರಗೆ ಬಂದಮೇಲೆ ಮಾತಾಡ್ತೀವಿ. ಬರೀ ಹೊರಕ್ಕೆ ಹೊರಕ್ಕೆ ಬರಲ್ಲ. ಇಲ್ಲಿ ಜಗಳ ಮಾಡ್ಕೊಬೋದು ಸರಿ ಇಲ್ಲ. ಬಿಡು, ಹೊರಗೆ ಕರ್ಕೊಂಡು ಹೋಗೋಣ. ಹೊರಗೆ ಕರ್ಕೊಂಡು ಮಾತಾಡೋಣ. ಬಾರ ಫಸ್ಟ್ ಹೊರಕ್ಕೆ ಬಾರೋ. ಇಲ್ಲಿ ಕ್ಯಾಮ್ರಾ ಐತೆ, ನೀನು ಮಾಡಿರೋ ಅದೆಲ್ಲ ಗೊತ್ತಾಗಿರುತ್ತೆ. ನೀನು ಏನೇ ಇದು ಮಾಡಿದ್ರು, ನೀನು ಎಷ್ಟೇ ಡ್ರಾ ಮಾಡಿದ್ರು, ನನ್ನ ಹೆಂಡ್ತಿ ATM ಕತ್ಕೊಂಬಂದು ನೀವೇನು ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ. ಕ್ಯಾಮ್ರಾ ಐತೆ, ಕ್ಯಾಮ್ರಾ ಚೆಕ್ ಮಾಡಿಸ್ತೀವಿ, ಬಿಡಲ್ಲ. 2ರಾಗ 1 ಮಾಡ್ತೀವಿ ನೋಡು. ಏನು ತಿಳ್ಕೊಬಿಟ್ಟಿದ್ಯಾ ನೀನು? ಬಾರ ಫಸ್ಟ್ ಹೊರಗೆ ಬಾರಲ್ಲೇ ಲೋಫರ್. ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವ? ದುಡ್ಕೊಂತೀನೋ ಯೋಗ್ಯತೆ ಇಲ್ಲ ನಿಮ್ಮಿಬ್ಬರಿಗೂ. ಕಂಡವ್ರು ATM ಕಿತ್ಕೊಂಬಂದು ಈ ರೀತಿ ಜಗಳ ಕದ್ದು ಬಿಡಿಸ್ಕೊಂತ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ದಿನೇ ಹೊರಗೆ ಹೋಗೋಣ ಬಾ. ಇಲ್ಲಿ ಹೊರಗೆ ಹೋದಾಗ ಮಾತಾಡೋಣ ಬಾ. ಇವಾಗ ಮಾತಾಡೋದು ಬೇಡ, ಹೊರಗಡೆ ಹೋಗಿ ಮಾತಾಡೋಣ. ಇದ್ರೊಳಗಡೆ ಮಾತಾಡಬಾರ್ದು, ಕ್ಯಾಮ್ರಾ ಇರುತ್ತೆ. ಬಾ, ಇಲ್ಲಿ ಹೊರಗಡೆ ಹೋಗಿ ಮಾತಾಡೋಣ ಬಾ. ಅದು ಶೌರ್ಯಣ್ಣ, ಅದು ನಾವು ಹೇಳೋದಾಗ ಕೇಳು. ಇದು ನಮ್ದು ಅಂದ್ಕೊಂಡು ತಗೊಂಬಂದಿದ್ದೀವಿ. ನಮ್ದು ಅಂದ್ಕೊಂಡು. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದಿ ಅಂದ್ರೆ ಸರಿಯಾಗೋದಿಲ್ಲ. ಸುಳ್ಳು ಹೇಳ್ಬೇಡ. ನೋಡಿ ಹೇಳಿರ್ತೀನಿ, ಸುಳ್ಳು ಬೋಗ್ಲಬೇಡ. ಸುಳ್ಳು ಹೇಳೋದು ಕಲ್ತಿದೀಯಾ? ರೆಡ್ ಹ್ಯಾಂಡ ಸಿಕ್ಕಾಕೊಂಡಿದ್ದೀರಾ, ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ. ನಮ್ದಂತ ತಗೊಂಬಂದಿದ್ದೀವಿ ಅಂತ ಹೇಳಿ ಗೊತ್ತಾಗಲ್ವಾ? ಅಲ್ಲೇ ಎಷ್ಟು ಲಕ್ಷ ಬಿಡಿಸಿದ್ರಿ? ಎಷ್ಟು ಬಿಡಿಸಿದ್ದೀರಾ ಅಮೌಂಟಾ? ಇಲ್ಲಪ್ಪ, ಬಿಡಿಸಿಲ್ಲ. ಅಮೌಂಟೇ ಬಿಡಿಸಿಲ್ಲ. ಯಾರು ಹೇಳಿದ್ದು ದುಡ್ಡು ಬಿಡಿಸವ್ರೆ ಅಂತ? ಇಲ್ಲ, ಬಿಡಿಸಿಲ್ಲ. ಇನ್ನು ಈಗ ತಗೊಂಬಂದ್ವಿ. ನಮ್ದು ಅಂದ್ಕೊಂಡಿದ್ದೀವೆಲ್ಲನ ಮನೆಯಾಗೆ ಇತ್ತು. ಇವಕ್ಕ ಏನಾನ ಬಿಟ್ಟೋಗಿತ್ತೇನ, ನಾನು ನಮ್ದು ಅಂದ್ಕೊಂಡು ತಗೊಂಬಂದು ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಬಂದೆ. ನಮ್ದು ಅಂದ್ಕೊಂಡು ತಗೊಂಬಂದಿದ್ದೀವಿ. ನಾವು ನಮ್ದು ಅಂದ್ಕೊಂಡು ತಗೊಂಬಂದು ಬಿಡಿಸ್ಕೊಳಕ್ಕೆ ಬಂದಿದ್ದೀವಿ. ಈಗ ನಮಗೆ ಗೊತ್ತಿರಲಿಲ್ಲ ರಾಣಿ ಅಕ್ಕ, ಇದು ರಾಣಿ ನಿಮ್ದಂತ ಗೊತ್ತಿರಲಿಲ್ಲ ರಾಣಿ. ನೋಡು, ಇವಾಗ ಅವಳಿಗೆ ಒಂಥರ ಭಯ ಶುರುವಾಗ್ತೈತಿ. ಅದಕ್ಕೆ ಮತ್ತೆ ರಾಣಿ ಅಂತವಳು ಇಂಥವಳು ಅಂತಿದ್ದಳು, ರಾಣಿ ಅಕ್ಕ ಅಂತಾಳೆ. ನಾನೇನು ಅಕ್ಕ ಎಲ್ಲಮ್ಮ, ನೀನು ದೊಡ್ಡ ಸೋಸೆ ಅಕ್ಕಯ್ಯ, ನೀನು ದೊಡ್ಡ ಬನಿಸ್ತಿ. ನನ್ನ ಯಾಕೆ ಅಕ್ಕಯ್ಯ ಅಂತೀಯ? ಅಲ್ಗೂ ಇವಳಿಗೆ ಸರಿಯಾಗಿ ನೋಡಿ ಅಂದೆ. ಸರಿಯಾಗಿ ನೋಡಿದ್ಲೆ, ಇದೇ ಕಣಪ್ಪ ನಮ್ಮದು ಅಂತ ತಾಂಬಂದ್ಲು. ಎಲ್ಲನ ಈ ರಾಣಿ ಬೇರೆ ಹೋದ್ರಲ್ಲೋ ಪಾಪ ಅದೀನಿ, ಅವಾಗೆಲ್ಲ ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ ಮನೆಯಾಗೆ. ಮನೆಯಾಗೆಲ್ಲ ಬಿಟ್ಟಿದ್ದೀರಾ, ಅದಕ್ಕೆ ನಾವು ತಾಂಬಂದು ಬಿಡ್ಸಕ್ಕೆ ಬಂದಿದ್ದೀವಿ ಅಷ್ಟೇನೆ. ಈಗ ಅತ್ತೆ ಬೇರೆ ನೆನ್ನೆ ಯಾವುದೋ ATM ಐತೆ ಅಂತ, ಅದಕ್ಕೆ ಯಾವುದು ನಿಮ್ದೇನತ್ತೆ ಅಂದೆ. ನಂದೇ ಇರ್ಬೇಕೇನಮ್ಮ ಅಂತು. ಅದಕ್ಕೆ ಬ್ಯಾಲೆನ್ಸ್ ಚೆಕ್ ಮಾಡೋ ಅಂತ ಕೊಡ್ತಾ, ಊರಕ್ಕೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬನ್ನ. ಬ್ಯಾಲೆನ್ಸ್ ಐತ್ ಕಣತ್ತೆ ಅಂದೆ, ಅದಕ್ಕೆ ಬಿಡಿಸ್ಕೊಂಬಂದು ಕೊಡ್ರಿ ಅಂತ ಅವತ್ತೆ. ಅದಕ್ಕೆ ಮತ್ತೆ 1 ಲಕ್ಷ ಬಿಡಿಸ್ಕೊಂಬಂದು ಕೊಟ್ವಿ ಅವತ್ತೆ ಕೈಗೆ. ಇವಾಗ ತಿರ್ಗಾ ಹೋಗಮ್ಮ ಇನ್ನೊಂದಿಟ್ಟು ಬಿಡಿಸ್ಕೊಂಬ ಅಂತ ಅವತ್ತೆ ಯಾವುದೋ ಐತೆ ಅಂತ. ಅದಕ್ಕೆ ನಾನು ನಂದೇ ಇರ್ಬೇಕೇನಂತ ನಾನು ಅಂದ್ಕೊಂಡಿದ್ದೆ. ನನ್ನ ಅಕೌಂಟಲ್ಲಿ ದುಡ್ಡು ಇಲ್ವಲ್ಲ ಅಂದ್ಕೊಂಡೆ. ನಮ್ಮತ್ತೆ ನಂದು ಅಂತು. ನನಗೆ ಅಂದಿದ್ದಕ್ಕೆ ನಂದು ಇರ್ಬೇಕೇನಮ್ಮ ಅಂತ ನಮ್ಮ ಅತ್ತೆ. ನಮಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವು ತಗೊಂಬತ್ತಿರಲಿಲ್ಲ. ಸುಮ್ಮನೆ ಕಳ್ತನ ಮಾಡ್ಕೊಂಬಂದು ATM ಅವ್ರ ಮನೇಲಿ ಇಟ್ಕೊಂಡಿರೋದನ್ನ ಕಳ್ತನ ಮಾಡ್ಕೊಂಬಂದು ಮನೇಲಿ ಬಿಟ್ಟು ಹೋಗಿದ್ರು ಅಂತ ಹೇಳ್ತೀಯ? ನಾನು ಮೊನ್ನೆ ಇನ್ನೂ ನನ್ನ ವ್ಯಾನಿಟಿ ಬ್ಯಾಗಲ್ಲೇ ನಮ್ಮ ಬೇರೆ ಬಂದಮೇಲೆ ವ್ಯಾನಿಟಿ ಅವತ್ತು ಸಾಮಾನೆಲ್ಲ ತಗೊಂಬಂದ್ವಲ್ಲ, ಅವತ್ತೇ ನಾನು ATM ನೋಡಿ ಅವತ್ತೇ ದುಡ್ಡು ಬಿಡಿಸ್ಕೊಂಬಕ್ಕಂತ ATM ತಗೊಂಡಿದ್ದೀನಿ. ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದೀಯ ನೀ? ಏನು ಹೇಳಿದ್ರು ಕೇಳ್ಬಿಡ್ತಾಳೆ ರಾಣಿ ಅಂತ ತಿಳ್ಕೊಂಡಿದೀಯ ನೀನು? ಬಂದು ಎಲ್ಲ ಹೆಂಗೆ ತಗೊಂಡೋಗಿದ್ದೀಯ ನಮ್ಮ ಮನೆಗೆ ಎಂಬುದು ನನಗೆ ಚೆನ್ನಾಗಿ ಗೊತ್ತೈತಿ. ಹೆಂಗೆ ತಗೊಂಡೋದೆ ಅಂತ ನನಗೆ ಗೊತ್ತು. ಏನೋ ಗೊತ್ತಿಲ್ದಳ ಥರ ಇದ್ದೆ ಅಷ್ಟೇ. ನಮಗೆ ನೀನು ಯಾವಾಗ ಕತ್ಕೊಂಬಂದಿದ್ಯೋ ATM ಆವಾಗಲೇ ಗೊತ್ತಾಯಿತು. ಅಯ್ಯೋ, ಕತ್ಕೊಂಬಂದಿಲ್ಲ ರಾಣಿ, ಕತ್ಕೊಂಬಂದಿಲ್ಲ. ನಾನೇ ಹೇಗೆ ಕತ್ಕೊಂಬರೋಣ? ಇಲ್ಲಪ್ಪ, ಕತ್ಕೊಂಬಂದಿಲ್ಲ. ಯಾಕೆ ಕದಿಯೇನು ಹೇಳು? ಕದಿಯಲ್ಲ ರಾಣಿ, ಕದಿಯಲ್ಲ. ಅತ್ತೆ ಕೊಡ್ತಮ್ಮ, ನಿಜವಾಗ್ಲೂ ಅತ್ತೆ ಕೊಡ್ತು. ಬಾ, ಬೇಕಾದ್ರೆ ಅತ್ತೆ ಹತ್ರ ಹೋಗೋಣ, ಅತ್ತೆಂಗೆ ಕೇಳೋಣ ಬಾ. ನಾವು ಕತ್ಕೊಂಬಂದಿಲ್ಲಮ್ಮ. ನಾವು ಯಾಕೆ ಕತ್ಕೊಂಬರೋಣ? ಮನೇಲಿತ್ತು ತಗೊಂಬಂದ್ವಿ. ನೀನೆಲ್ಲ ಬಿಟ್ಟು ಹೋಗಿದ್ಯಾ, ಬೇರೆದು ಯಾವುದೋ ತಗೊಂಡೋಗಿದ್ಯಾ. ಅತ್ತೆ ಕೊಡ್ತು, ಅದಕ್ಕೆ ನಾವು ತಗೊಂಬಂದಿದ್ದು. ಗೊತ್ತಿಲ್ಲಪ್ಪ ನಮಗೆ ನಿಮ್ಮದು ಅಂತ ಈಗಲೇ ಗೊತ್ತಾಗಿದ್ದು, ನೀವು ಬಂದಾಗಲೇ ಗೊತ್ತಾಗಿದ್ದು. ಸುಳ್ಳು ಹೇಳ್ಬೇಡ. ಕ್ಯಾಮ್ರಾ ಎಲ್ಲ ಐತೆ ಇಲ್ಲಿ,
ಚೆಕ್ ಮಾಡಿಸ್ತೀವಿ ನೀನು ಎಷ್ಟು ಬಿಡಿಸಿದೀಯ ಏನು ಅದಿಲ್ಲೋ ಡಬ್ಬಲ್ ವಸೂಲಿ ಮಾಡ್ತೀವಿ. ಕಂಪ್ಲೇಂಟ್ ಕೊಟ್ಟರೆ ನಿನಗೇನಿಲ್ಲ ಇವಾಗ, ಆದರೆ ಏನೋ ಬಿಡು ಅಂತ ಕಂಪ್ಲೇಂಟ್ ಮಾಡ್ತೀವಿ, ಬಿಡಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಬೇಡ್ರಿ ಶೌರ್ಯಣ್ಣ ಪ್ಲೀಸ್, ಕಂಪ್ಲೇಂಟ್ ಎಲ್ಲ ಮಾಡಬೇಡ್ರಿ. ಈಗ ನಾವೇನು ಮಾಡಿದ್ದೀವಿ ಕಂಪ್ಲೇಂಟ್ ಮಾಡೋಕ್ಕೆ? ನಾವೇನೇನು ತಗೊಂಡಿಲ್ಲಪ್ಪ, ನಾವೇನು ಎತ್ಕೊಂಡಿಲ್ಲ. ನೋಡು ನಾವೇನಿದ್ರು ನಮ್ಮಮ್ಮಗೆ ಕೊಟ್ಟಿರೋ ATM ತಗೊಂಬಂದ್ವಿ ಅಷ್ಟೇ. ನಮ್ಗೆ ಗೊತ್ತೇ ಇಲ್ಲ ಕಣಪ್ಪ, ಹಂಗೆಲ್ಲ ಗೊತ್ತಿದ್ರೆ ನಾವು ಒಬ್ಬರು ದುಡ್ಡು ಬುಟ್ ಮಾಡ್ದು ಹೋಗ್ತೀವಿ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸುಮ್ಮನೆ ಹೋಗಿ ನಾವು ತಗೊಂಬೋದು ಹಂಗೆಲ್ಲ ಮಾಡೋದು, ಹಂಗೆಲ್ಲ ಮಾಡಬಾರ್ದು. ನಮಗೂ ಅರ್ಥ ಆಗುತ್ತೆ ಯಾತ್ತಾಗ ಹೆಂಗಿರಬೇಕು ಏನು ಎತ್ತ ಅಂತ, ನಮಗೂ ಅರ್ಥ ಆಗುತ್ತೆ ಕಣಪ್ಪ. ಒಬ್ರು ತಿಂದರೆ ನಾವೇನು ಉದ್ಧಾರ ಆಗ್ತೀವಿ? ಉದ್ಧಾರ ಅಂತ ಆಗಲ್ಲ. ಅಯ್ಯೋ ಈಗ ನಿನ್ನ ಅಕೌಂಟಲ್ಲಿ 1 ಲಕ್ಷ 2 ಲಕ್ಷ ತಗೊಂಡು ನಾನು ಇನ್ನು ಎಷ್ಟು ದಿನ ಇರ್ಬೋದು? ಏನು ಬಿಲ್ಡಿಂಗ್ ಕಟ್ಟೋಕ್ಕಾಗ್ತೈತಾ? ಇಲ್ಲ. ಹಿಂಗೆ ಅದು ಕೇವಲ ನಮ್ಗೆ ಅದೇ ದೊಡ್ಡದು. ನಾವು ಅದ್ರಾಗೆ ಏನೋ ಒಂದು ಮಾಡ್ತೀವಿ, ಏನೋ ಸಾಧನೆ ಮಾಡ್ತೀವಿ. 2 ಲಕ್ಷ ದುಡ್ಡಾಗೇ ನಾವೇನೋ ಒಂದು ಸಾಧನೆ ಮಾಡ್ತೀವಿ, ನಮ್ಗೆ ಅದೇ ದೊಡ್ಡದು. ಹಿಂಗೆ ಕತ್ಕೊಂಬಂದಿದೆಯಲ್ಲ, ಕತ್ಕೊಂಬಂದಿರೋದು ಒಪ್ಕೊಂಡ್ರೆ ಸರಿ, ಕತ್ಕೊಂಬಂದು ಇನ್ನೂ ಬಾಯಿ ಬಡಿತಾ ಇದೆಯಾ? ಓಹೋ ನಾನು ಕತ್ಕೊಂಬಂದಿಲ್ಲ, ಅತ್ತೆ ಕೊಡ್ತು ಮಾಮ ಕೊಡ್ತು, ಬರೀ ಹಿಂಗೆ ಹೇಳು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ ಸಾಕ್ಷಿ ಹೇಳ್ಕೊಂಡು ಇವಳಿಗೆ ಅವಳು ಅವನಿಗೆ ಇವಳು ಅಮ್ಮಂಗೆ ಇದು ಮಾಡ್ತಾ ಇದ್ದೀರಾ? ಪಾಪ ಅವರು ಕಷ್ಟಪಟ್ಟು ಇಬ್ರು ಗಂಡ ಹೆಂಡ್ತಿ ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಒಂದಿನ ಸಾಕಾತು ಅಂಬಲ್ಲ. ಹಂಗೆ ಹೋಗಿ ದುಡ್ಡು ಇಟ್ಕೊಂಡಿದ್ರೆ ಅವ್ರ ಮೇಲೆ ಹೊಟ್ಟೆ ಉರ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ತಡಿ, ನಿಮ್ಗೆ ಇನ್ನೂ ಇದ್ದಾವೆ, ನಿಮ್ಗೆ ಸರಿಯಾಗಿ ಮಾಡ್ತೀನಿ. ಸುಮ್ಮನೆ ಅಂತೂ ಬಿಡಲ್ಲ. ಕಂಪ್ಲೇಂಟ್ ಕೊಟ್ಟು 2ರ1 ತೀರ್ಮಾನ ಮಾಡೋವರೆಗೂ ಬಿಡಲ್ಲ. ಕಂಪ್ಲೇಂಟ್ ಕೊಟ್ಟೆ ಕೊಡೋದೆ. ಮತ್ತೆ ಸುಮ್ಮನೆ ಬಿಟ್ಟರೆ ನಾಳೆ ದಿನ ಇನ್ನೊಂದು ಮಾಡ್ತಾರೆ. ಕಂಪ್ಲೇಂಟ್ ಮಾಡೋಣ ತಡಿ. ಬೇಡ, ಅದೇನು ಮಾತಾಡಿ ಬಗೆಹರಿಸ್ಕೊಂಬನ ರಾಣಿ, ಕಂಪ್ಲೇಂಟ್ ಮಾಡೋದು ಬೇಡ. ಯಾಕೆ? ಅಲ್ಲ ನಾವು ಇದನ್ನು ತಗೊಂಡೋಗಿಲ್ಲಮ್ಮ, ಅತ್ತೆ ಕೊಡ್ತು, ಬೇಕಾದ್ರೆ ಬಾ ನಮ್ಮ ಅಮ್ಮನ ತಕ್ಕೆ ಹೋಗೋಣ. ನಿಮ್ಮ ಅತ್ತೆನೇ ಕೊಟ್ಟಿದ್ದು. ಅಯ್ಯೋ ನಿಮ್ಮ ಅತ್ತೆನೇ ಕೇಳೋಣ ಬಾರಮ್ಮ ರಾಣಿ ಹೋಗೋಣ. ಅಮ್ಮಯ್ಯ ಈಗ ಇದು ಯಾರ್ದೋ ATM ಐತಾಳಪ್ಪ ಅಂತೇಳಿ ಕೊಡ್ತು. ನನಗೆ ಆತು ಬಿಡತ್ತ ಅಂದೆ, ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬಂದಾಗ ಇತ್ತಲ್ಲ, ಅಮ್ಮ ಹಿಂಗೆ ಅಂತ ಹೇಳಿ ಎಲ್ಲ ಇದು ಮಾಡಿದೆ. ಮತ್ತೆ ಹೆಂಗೆ ಬಿಡಿಸ್ತೆ? ಅದು ನಮ್ಮದೇ ATM ಅಂಬದು ನಿನಗೆ ಗೊತ್ತೈತಿ, ತಂದು ಕೊಡ್ಬೇಕಾ ನೀನು? ತಂದು ಕೊಡ್ಬೇಕು ತಾನೆ, ಕದ್ದಿಲ್ಲ ಅನ್ನೋಳು ತಂದು ಕೊಡ್ಬೇಕು ತಾನೆ. ಪಿನ್ ನಂಬರ್ ಎಲ್ಲ ಹಾಕಿ ದುಡ್ಡೆಲ್ಲ ಡ್ರಾ ಮಾಡೋದು ಗೊತ್ತೈತೆ ನಿನಗೆ? ಯಾರ್ದೋ ಸಿಕ್ತಂತೆ, ಅವ್ರದಂತ ಬಿಡಿಸ್ಕೊಂಬಂದ್ರಂತೆ. ಅಬ್ಬಬ್ಬ, ಅದು ಹೆಂಗೆ ಸರಿಯಾಗುತ್ತೆ? ಮತ್ತು ಅವ್ರ ಪಿನ್ ನಂಬರ್ ಹಾಕಿರೋ ಹಂಗಾರೆ ಅಮೌಂಟ್ ಬಂದುಬಿಡುತ್ತಾ? ಏನು ಹೇಳ್ತಾ ಇದೆಯಲ್ಲ ಸುಳ್ಳು ನೀನು, ಕದ್ಕೊಂಬಂದು ಕಳ್ಳಿ. ಓಹೋ, ಅಲ್ಲ ನಾನು ಇರ್ಬೋದೇನೋ ಅಂತೇಳಿ ಹೊಡೆದೆ. ಅತ್ತೆ ಬಿಡಮ್ಮ, ಅವ್ರದ್ದೇ ಇರ್ಬೇಕೇನೋ, ಬಿಡಿಸ್ಕೊಂಬಂದು ಕೊಡು. ಬೇಡ ಅಂತ ನೀವು ಬೇರೆ ಬಂದ್ರಾ ಲೀಜಿಗೆ ಹಾಕ್ಸ್ಕೊಂಡು? ಅವತ್ತೆ ಸ್ವಲ್ಪ ಹಂಗೇನಿ. ಅಯ್ಯೋ 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸ್ಕೊಂಡವ್ರೆ, ನನ್ನ ಕೈ ಕೊಡಲ್ವಲ್ಲ ದುಡ್ಡ, ನನ್ನ ಕೈ ಕೊಡಲಿಲ್ವಲ್ಲ ಅಂತ ಅವತ್ತೆ ಕೈ ಕೊಡಬೇಕೆಲ್ಲ ದುಡ್ಡು ತಾಣೋಯ್. ಅವತ್ತೇ ನಮ್ಮನ್ನು ಬಿಡಿಸ್ಕೊಂಬಂದು ಕೊಡ್ರಿ ಅಂತ. ಅದಕ್ಕೇನೆ ನಾನು ಬಿಡತ್ತ ಅಂತ ಬಿಡಿಸ್ಕೊಂಬಂದು ಕೊಟ್ಟೆ. ಇನ್ನೇನು ಮಾಡೋಣ? ಅದು ಹಂಗೆ ಹೇಳಿದ್ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ಬೇಕಷ್ಟೇ. ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ರೆಡ್ ಹ್ಯಾಂಡ್ ಹಸಿಗೆ ಬಿದ್ದು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ನಮ್ಮ ಅತ್ತೆ ಕೊಡ್ತು ಹಂಗೆ ಹಿಂಗೆ ಅಂತ ಪಿನ್ ನಂಬರ್ ಎಲ್ಲ ಹಾಕಿ ನಂದೇ ಅಂತ ಎಲ್ಲ ಗೊತ್ತೈತೆ, ಡ್ರಾ ಮಾಡಿದ್ದಾಳೆ. ನೋಡ್ರಿ ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ. ಮತ್ತೆ ತಂದು ಕೊಡ್ಬೇಕಾ? ನಮ್ಮದೇ ಮತ್ತು ಗೊತ್ತಿದ್ರೆ ಮತ್ತು ನನ್ನದೇ ನಂಬರ್ ಹಾಕಿ ಹಿಂಗೆ ಮತ್ತೆ ದುಡ್ಡೆಲ್ಲ ಡ್ರಾ ಮಾಡಿ ಪಿನ್ ನಂಬರ್ ಹಾಕಿ ಅನ್ನೋದೇ ನನಗೆ ಇವಾಗ ಅವಳ ಮೇಲೆ ಸಿಟ್ಟು. ಮಾಡ್ತೀನಿ ಬಿಡಲ್ಲ. ಇವಾಗೆಲ್ಲ ಕ್ಯಾಮ್ರಾ ಎಲ್ಲ ಐತೆ. ನಾವು ಎಲ್ಲ ಇವಾಗ ಎಲ್ಲ ಅವಳು ಈಗೆಲ್ಲ ಬಿಡಿಸ್ತಾ ಇರೋದು ನಾವು ಎಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀವಿ, ಕ್ಯಾಮ್ರಾನೂ ಐತೆ. ಅದೇನು ಮಾಡ್ಬೇಕಾ? ಈಗ ನಮ್ಮ ದುಡ್ಡಿಗೆ ಡಬಲ್ ದುಡ್ಡು ವಸೂಲಿ ಮಾಡ್ತೀವಿ, ಬಿಡಲ್ಲ. ಏನೋ ತಿಳ್ಕೊಬಿಟ್ಟವ್ರು ಅವರು. ನಾನು ಬಿಡಲ್ಲ ಬಿಡು, ಏನಾದರೂ ಮಾಡಿ ಆ ದುಡ್ಡ ಇವ ಬೇರೆ ನಮಗೆ ದುಡ್ಡು ಸಿಕ್ಕೈತೆ, ಅದೊಂಥರ ಸಮಾಧಾನ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.